ಮಾಲತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಉಗಾದಿ ಹಬ್ಬಕ್ಕೆ ನಾವು ಒಬ್ಬಟ್ಟು ಮಾಡಿರ್ತೀವಿ. ಆ ಒಬ್ಬಟ್ಟಿನಲ್ಲಿ ಹಿಟ್ಟು ಮಿಕ್ಕಿರುತ್ತೆ. ಈ ಕಣಕದ ಹಿಟ್ಟು ಅಂದರೆ ನಾವು ಒಬ್ಬಟ್ಟಿಗೆ ಕಣಕ ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ಮಿಕ್ಕಿರುತ್ತೆ. ಅದನ್ನು ಬಿಸಾಡೋ ಬದಲು ಈಗ ನಾನು ಇದನ್ನು ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಕಪ್ನಷ್ಟು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಮತ್ತು ಹೆಸರುಬೇಳೆನ ನೆನೆಸಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಕುಟ್ಟಿದ ಖಾರವನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ ನೆನೆಸಿ ಇಟ್ಕೊಂಡಿರೋದು, ಮತ್ತು ಕೊಬ್ಬರಿ ಸ್ವಲ್ಪ, ಕುಟ್ಟಿದ ಖಾರವನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ರೊಟ್ಟಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋಣ. ಖಾರ ಏನಾದರೂ ಸ್ವಲ್ಪ ಕಡಿಮೆ ಏನಾದರೂ ಆಯಿತು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಬೇಕಾದರೆ ಖಾರ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀರು ಹಾಕಿ ರೊಟ್ಟಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋಣ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ಹಿಟ್ಟು ಮಿಕ್ಕಿದ್ರೆ ಏನು ಮಾಡೋದು ಅಂದ್ಬಿಟ್ಟು ತುಂಬ ಜನ ಬಿಸಾಕ್ಬಿಡ್ತಾರೆ. ಇದನ್ನು ಹಿಟ್ಟನ್ನು ವೇಸ್ಟ್ ಮಾಡ್ದಲೇ ರೊಟ್ಟಿ ಹಿಟ್ಟಿನ ಥರ ಮಾಡಿಕೊಂಡು ಒಬ್ಬಟ್ಟಿನ ಪೇಪರ್ ಮೇಲೇ ತಟ್ಟಬೇಕು. ಇವಾಗ ಕಲಸಿದ್ದು ಆಗಿದೆ. ಈ ಥರ ಕಲಿಸ್ಕೊಂಡಿದ್ದೀನಿ, ರೊಟ್ಟಿ ಹಿಟ್ಟಿನ ಥರನೇ ಕಲಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಎಣ್ಣೆ ಹಾಕ್ಬಿಟ್ಟು ಒಬ್ಬಟ್ಟಿನ ತಟ್ತೀವಲ್ಲ ನಾವು ಪೇಪರು, ಅದ್ರ ಮೇಲೇ ನಾನು ರೊಟ್ಟಿನ ತಟ್ತಾ ಇದ್ದೀನಿ. ಕಾದಿದೆ. ಇವಾಗ ನಾನು ತಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇನ್ನೊಂದು ಕಡೆ ಸುಡೋಣ. ಮೆತ್ತಿಗೆ ಬೇಕು ಅಂದರೆ ಬೇಗ ತೆಗೆದು ಬಿಡಬೇಕು. ಇಲ್ಲ ನಮಗಿನ್ನು ಗರಿಗರಿಯಾಗಿ ಬೇಕು ಅಂದರೆ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ 2 ಕಡೆನೂ ಬೆಂದಿದೆ. ಇದನ್ನು ತೆಗೆದು ಇನ್ನೊಂದು ಹಾಕ್ತಾ ಇದ್ದೀನಿ. ಅದನ್ನು ಸಣ್ಣ ಉರಿನಲ್ಲಿ ಬೇಯಿಸ್ತೀನಿ. ಅದು ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ, ಇವಾಗ 2 ಕಡೆನೂ ಚೆನ್ನಾಗಿ ಬೆಂದಿದೆ. ತೆಗಿತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗರಿ ಗರಿಯಾಗಿ ಬರುತ್ತೆ.